children, welcome back to online classes from Sanmons. Okay, we're looking at a chapter called electricity, right? Electricity ಅಲ್ಲಿ ತುಂಬಾ ಮುಂದೆ ಬಂದಿದ್ದೀವಿ. ಇದು 10ನೇ ವಿಡಿಯೋ ಅನ್ಸುತ್ತೆ ನನಗೆ ಅನ್ಸುತ್ತೆ ಮಟ್ಟಿಗೆ 10th ವಿಡಿಯೋ. I am not sure about this. ನೀವು ವೆಬ್ಸೈಟ್ ಅಲ್ಲಿ ನೋಡ್ತಾ ಇದ್ದೀರಾ ಎಷ್ಟನೇ ವಿಡಿಯೋ ಅಂತ ನೀವೇ ಕನ್ಫರ್ಮ್ ಮಾಡ್ಕೊಳ್ಳಿ. Okay, yesterday I gave you one problem, right? 2 ohm ಇದೆ, 3 ohm ಇದೆ, 6 ohm ಇದೆ, ಒಂದು ಬ್ಯಾಟರಿ ಇದೆ 4 ವೋಲ್ಟ್ ಅಂತ. ಇಲ್ಲಿ ಕರೆಂಟ್ I ಪಾಸ್ ಆಗ್ತಾ ಇದೆ, ಇಲ್ಲಿ ಬಂದು ಬ್ರಾಂಚ್ ಆಗುತ್ತಲ್ಲ, ಈ ಕಡೆ ಕರೆಂಟ್ I1 ಹೋಯ್ತು, ಈ ಕಡೆ ಕರೆಂಟ್ I2 ಹೋಯ್ತು. ಈಗ ಏನ್ ಕೇಳ್ತಿದ್ದಾರೆ? I equal to question mark, I1 equal to question mark, I2 is also question mark. ಓಕೆ, ಆಸ್ ಸಿಂಪಲ್ ಅದ. ಟ್ರೈ ಮಾಡಿದ್ರೆ ನಿನ್ನೆ ನಾನು ಸಾಲ್ವ್ ಮಾಡಕ್ ಶುರು ಮಾಡ್ಲಾ? ಅಗ್ದಿ ಸಿಂಪಲ್ ಇದೆ, ಏನ್ ತಲೆ ಕೆಡಿಸ್ಕೋ ಅವಶ್ಯಕತೆನೇ ಇಲ್ಲ ಇದರಲ್ಲಿ. ನೋಡಿ, ಈ 2 ohm ಇದೆ, ಈ 3 ohm 6 ohm ಸೇರ್ಕೊಂಡು ಒಂದೇ ರೆಸಿಸ್ಟರ್ ಬರೀಬಹುದಾ ಇಲ್ಲ ಹೇಳಿ ನೀವು. ಬರೀಬಹುದು, ಆಫ್ ಕೋರ್ಸ್ ಬರೀಬಹುದು. ನಾನು ಈ ಕಡೆ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 2 ohm ಬರುತ್ತೆ. ಲೆಟ್ ಮಿ ಟೇಕ್ ದಿಸ್ as 2 ohm and 3 ohm and 6 ohm ಇದೆಲ್ಲ, ಅದ್ರ ಬದಲಿಗೆ ಒಂದು ರೆಸಿಸ್ಟರ್ ಬರೀತೀನಿ. ಐ ವಿಲ್ ಕಾಲ್ ದಟ್ ರೆಸಿಸ್ಟರ್ as Rp. ಪ್ಯಾರಲಲ್ ಕಾಂಬಿನೇಷನ್ ಇಕ್ವಿವೆಲೆಂಟ್ ಅವೆರಡರ ಬದಲಿಗೆ ಒಂದೇ ಬರೀತೀನಿ. ಬರೋದಾದ್ಮೇಲೆ ಈ ರೀತಿ ಕೆಳಗಡೆ ಒಂದು ಬ್ಯಾಟರಿ ಬಂದು ಜಾಯಿನ್ ಮಾಡ್ತೀನಿ and let me call this battery as 4 volt. I am not calling it, already it is given, so that's what I am writing here. ಓಕೆ, ಫೈನ್. ಈಗ Rp ಕಂಡುಹಿಡಿಬೇಕಲ್ಲ. Rp ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತೀರಾ? 1 by Rp is equal to, tell me, 1 by R1 plus 1 by R2, as simple as that. Next, 1 by R1 ಅಂದ್ರೆ ಏನಿದೆ ಅಲ್ಲಿ? 3 plus 1 by R2 ಅಂದ್ರೆ ಏನಿದೆ? 6. 1 by 3 plus 1 by 6, what will be the LCM? 6. 3 2s are 6 1s are 2 plus 1 will be 3. So 1 by Rp is equal to 3 by 6 ಇದೆ, 3 1s are 3 2s are. So 1 by Rp is equal to 1 by 2. Therefore Rp will be 2 ohm. Rp will be 2 ohm. ಅಂದ್ರೆ Rp ಬೆಲೆ ಎಷ್ಟಿದೆ? 2 ohm ಇದೆ. ಮುಗಿದೋಯ್ತು. ಗೊತ್ತಾಗ್ತಿದೆ? ಆಮೇಲೆ ಇವೆರಡು ಹೆಂಗಿದಾವೆ? ಸೀರೀಸ್ ಅಲ್ಲಿ ಇದಾವೆ. ಈ ಸೀರೀಸ್ ಬಲ್ಲಿ ಒಂದೇ ರೆಸಿಸ್ಟರ್ ಇಡಬಹುದು ನಾನು. ಆಫ್ ಕೋರ್ಸ್ ಐ ಕ್ಯಾನ್ ಕೀಪ್ ಓನ್ಲಿ ಒನ್ ರೆಸಿಸ್ಟರ್. ಅದಕ್ಕೆ ಏನಂತ ಕರೀತೀನಿ ನಾನು? RS ಅಂತ ಕರೀತೀನಿ. RS. ಓಕೆ, RS ಆದ್ಮೇಲೆ ಆಮೇಲೆ ಈ ಕಡೆ ಕೆಳಗಡೆ ಬ್ಯಾಟರಿ ಬರೀತೀನಿ, ಪ್ಲಸ್ ಆರ್ ಮೈನಸ್, ಸೊ ದಟ್ ಇಸ್ ಗೋಯಿಂಗ್ ಟು ಬಿ 4 ವೋಲ್ಟ್. RS ಕಂಡುಹಿಡಿಯಕ್ಕೆ ಬರುತ್ತಾ ಬರಂಗಿಲ್ಲ ನಿಮಗೆ? ವೆರಿ ಸಿಂಪಲ್ ಇದೆ. RS is equal to ಫಾರ್ಮುಲಾ ಏನಿದೆ? R1 plus R2. ಎರಡು ಸೀರೀಸ್ ಕಾಂಬಿನೇಷನ್ ಇದಾವೆ ನೋಡಿ. ಇದು 2 ohm, ಇದೊಂದು 2 ohm. So 2 plus 2 that is equal to 4. 2 plus 2 will be 4 ohm. So RS is equal to 4 ohm. I got it as 4 ohm. ಇದರಲ್ಲಿ ಕರೆಂಟ್ ಎಷ್ಟು ಹೋಗುತ್ತೆ? I ಕರೆಂಟ್. ನೋಡಿ, ಇಲ್ಲಿ ಮೊದಲು 3 ರೆಸಿಸ್ಟರ್ ಇದ್ವು. ಈ ಎರಡು ರೆಸಿಸ್ಟರ್ ಬದಲಿಗೆ ಒಂದೇ ರೆಸಿಸ್ಟರ್ ಬರ್ತಿದ್ದೆ ನಾನು. ಸೊ ಅದೊಂದು ಇದೊಂದು ಸೇರ್ಕೊಂಡು ಎರಡು, ಅದು ಎರಡರ ಬದಲಿಗೆ ಒಂದೇ ಮಾಡಿದ್ದೀನಿ. ಈ ಟೋಟಲ್ ಸರ್ಕ್ಯೂಟ್ ಅಂದ್ರೂ ಒಂದೇ, ಆಮೇಲೆ ಈ ಸರ್ಕ್ಯೂಟ್ ಅಂದ್ರೂ ಒಂದೇ. ಮೇನ್ ಕರೆಂಟ್ ಕಂಡುಹಿಡಿಯಿರಿ. I equal to ಫಾರ್ಮುಲಾ ಏನು? V divided by R ಅಲ್ವಾ? V divided by R ಬೇಕಾದ್ರೆ RS ಅಂತ ಬರೀರಿ ನೀವು. V by RS ಅಂತ ಬರೀ, ಯಾಕಂದ್ರೆ RS ಇದೆ ಅಲ್ಲಿ. V ಅಂದ್ರೆ ಏನಿದೆ? 4 ವೋಲ್ಟ್. ಏನ್ ಕೊಟ್ಟಿದ್ದೀನಿ ಅದೇ ಹೋಗಿ 4 ವೋಲ್ಟ್ ಡ್ರಾಪ್ ಆಗುತ್ತೆ ಇಲ್ಲಿ. ಡಿವೈಡೆಡ್ ಬೈ RS ಅಂದ್ರೆ ಏನಿದೆ ಅಲ್ಲಿ? 4 ಇದೆ. 4 ಕ್ಯಾನ್ಸಲ್ ಆಯ್ತು. ಏನ್ ಬಂತು? I is equal to 1 ಆಂಪಿಯರ್. The main current will be 1 ಆಂಪಿಯರ್. ಈ ರೀತಿಯಾಗಿರುವಂತ ಕರೆಂಟ್ ಏನಾಗಿದೆ? 1 ಆಂಪಿಯರ್. I ಬಂತು. ಈಗೇನ್ ಕಂಡುಹಿಡಿಬೇಕು? I1 and I2 ಕಂಡುಹಿಡಿಬೇಕು. ಅದೇ ಬಹಳ ಇಂಪಾರ್ಟೆಂಟ್. ಇಲ್ಲಿವರೆಗೂ ಎಲ್ರಿಗೂ ಬರುತ್ತೆ, ಎಲ್ಲರೂ ಮಾಡ್ತಾರೆ ಇದನ್ನ, ನೀವು ನೋಡ್ಕೊಳ್ಳಿ ಏನೇನಿದೆ ಅಂತ ಹೇಳಿ. ಬಟ್ I1 and I2 ಕಂಡುಹಿಡಿಯೋದು ತುಂಬಾ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ, ನೋಡ್ತಾ ಇರಿ. ಓಕೆ, ಫೈನ್. ಸೊ ಲೆಟ್ ಮಿ ಗೆಟ್ ಇಂಟು ದ ನೆಕ್ಸ್ಟ್ ಥಿಂಗ್. ಇದನ್ನ ಅಳಿಸ್ಬಿಟ್ಟು ನಾನು ನೆಕ್ಸ್ಟ್ ಥಿಂಗ್ ಬರ್ತೀನಿ. ಅಳಿಸ್ಲಾ ಇಲ್ಲಿವರೆಗೂ. ಸೊ I ಎಷ್ಟು ಬಂದಿದೆ ಇಲ್ಲಿ? 1 ಆಂಪಿಯರ್ ಬಂದಿದೆ. I ಎಷ್ಟು ಬಂದಿದೆ? 1 ಆಂಪಿಯರ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಓಕೆ, ಫೈನ್. ಅಳಿಸ್ಲಾಗಿಲ್ಲ? ಅಳಿಸ್ತಾ ಇದ್ದೀನಿ. ಓಕೆ, ಫೈನ್. ನೆಕ್ಸ್ಟ್ ನೋಡಿ, ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಇದನ್ನ ಅಂದ್ರೆ, ಅದೇ ಸಿಂಪಲ್ ಆಗಿ ಮಾಡ್ಬೋದು. ಯಾವ ರೀತಿಯಾಗಿದೆ ಅಂತ ನೋಡಿ. ಈ 1 ಆಂಪಿಯರ್ ಬಂತಲ್ಲ, ಇಲ್ಲಿ ಕರೆಂಟ್ 1 ಆಂಪಿಯರ್ ಬಂದಿದೆಯಲ್ಲ, 1 ಆಂಪಿಯರ್ ಕರೆಂಟ್ ಬಂದಿದೆ. ರೆಸಿಸ್ಟೆನ್ಸ್ ಎಷ್ಟಿದೆ? 2 ಓಮ್ ಇದೆ. V equal to ಫಾರ್ಮುಲಾ ಏನು? IR. V equal to IR. ಇಲ್ಲಿ V across 2 ohm ಅಂತ ಬರೀತೀನಿ ನಾನು. V across 2 ohm ಅಂತ ಬರದ ತಕ್ಷಣ I ಎಷ್ಟಿದೆ ಇಲ್ಲಿ? 1 ಆಂಪಿಯರ್. R ಎಷ್ಟಿದೆ? 2. ಸೊ 1 into 2 ಅಂದ್ರೆ ಏನು ಬಂತು? 2 ವೋಲ್ಟ್. ಅಂದ್ರೆ ಈ ಕೊಟ್ಟಿರುವಂತ 4 ವೋಲ್ಟ್ ಇದೆ, ಅದ್ರ 2 ವೋಲ್ಟ್ ಏನಾಯ್ತು? ಇಲ್ಲೇ ಡ್ರಾಪ್ ಆಗ್ಬಿಡ್ತು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಇಲ್ಲಿ ಕೊಟ್ಟಿರುವಂತ 4 ವೋಲ್ಟ್ ಅಲ್ಲಿ 2 ವೋಲ್ಟ್ ಇಲ್ಲಿ ಡ್ರಾಪ್ ಆಯ್ತು. 2 ವೋಲ್ಟ್ ಇಲ್ಲಿ ಡ್ರಾಪ್ ಆದ್ರೆ ಮುಂದ್ಗಡೆ ಹೋಗುವಂತ ವೋಲ್ಟೇಜ್ ಎಷ್ಟಿದೆ? 2 ವೋಲ್ಟ್ ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇದು ಇರ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ 4 ವೋಲ್ಟ್ ಹೋಗ್ತಾ ಇತ್ತು. ಬಟ್ ಇದು ಇದ್ದಕ್ಕೆ 2 ವೋಲ್ಟ್ ಡ್ರಾಪ್ ಆಗಿದೆ, ಇನ್ನು 2 ವೋಲ್ಟ್ ಇಲ್ಲಿ ಬಂದಿದೆ. ಇಲ್ಲಿ 2 ವೋಲ್ಟ್ ಬಂದಿದ್ದಕ್ಕೆ ಈಗ ಹೆಂಗಿದೆ? ಒಂದಕ್ಕೊಂದು ಪ್ಯಾರಲ್ ಇದಾವೆ. ಈ 2 ವೋಲ್ಟ್ ಇಲ್ಲೂ ಹೋಗುತ್ತೆ, ಆಮೇಲೆ 2 ವೋಲ್ಟ್ ಇಲ್ಲಿನೂ ಹೋಗುತ್ತೆ. ಸೇಮ್ ಅದೇ ವೋಲ್ಟೇಜ್ ಹೋಗ್ಬೇಕು. ಓಕೆ, ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಜಸ್ಟ್ ಚೆಕ್ ಒನ್ಸ್ ಅಗೇನ್. ಕರೆಂಟ್ ಕಂಡುಹಿಡಿದ್ವಾ? ಕರೆಂಟ್ ಕಂಡುಹಿಡಿಯೋದು ಗೊತ್ತಿದೆ. ಹೆಂಗ್ ಕಂಡುಹಿಡಿದ್ವಿ? ಇದೊಂದು ರೆಸಿಸ್ಟರ್ ಇತ್ತು, ಇರ್ಲಿ. ಈ ಎರಡರ ಬದಲಿಗೆ ಒಂದೇ ರೆಸಿಸ್ಟರ್ ತಗೊಂಡ್ವಿ. ಅದಕ್ಕೆ ಇದು ಇವೆರಡರ ಬದಲಿಗೆ ಒಂದೇ ತಗೊಂಡಿದ್ವಲ್ಲ, ಎರಡು ಹೆಂಗಾದ್ವು? ಸೀರೀಸ್. ಆ ಸೀರೀಸ್ ಆದ್ಮೇಲೆ ಎರಡು ಸೇರಿಸಿ ಒಂದೇ ರೆಸಿಸ್ಟರ್ ಮಾಡಿದ್ವಿ. ಮೇನ್ ಕರೆಂಟ್ ಇದೇನಿದೆ ಅದನ್ನ ಕಂಡುಹಿಡಿದ್ವಿ. ಕಂಡುಹಿಡಿದ ತಕ್ಷಣ ಇದು ಇಲ್ಲಿ ಹೋಗಿ ಡಿವೈಡ್ ಆಗುತ್ತೆ ಅಂತ ಹೇಳಿದೆ ನಾನು. ಬಟ್ ಈ ಕರೆಂಟ್ ಇಲ್ಲಿ ಪಾಸ್ ಆಗಿದೆ, 2 ವೋಲ್ಟ್ ಇಲ್ಲಿ ಡ್ರಾಪ್ ಆಗ್ತಾ ಇದೆ. ಯಾಕಂದ್ರೆ IR ಫಾರ್ಮುಲಾ ಇದೆ, V equal to IR ಅಂತ. 2 ವೋಲ್ಟ್ ಇಲ್ಲಿ ಡ್ರಾಪ್ ಆಗಿದೆ ಅಂದ್ರೆ 4 ಅಲ್ಲಿ 2 ಕಳೆದ್ರೆ ಎಷ್ಟು ಉಳಿಯುತ್ತೆ? 2 ವೋಲ್ಟ್ ಇಲ್ಲಿ ಬಂತು. ಪ್ಯಾರಲಲ್ ಇದಕ್ಕೆ ಇಲ್ಲಿ 2 ವೋಲ್ಟ್, ಇಲ್ಲಿ 2 ವೋಲ್ಟ್ ಇದೆ.
ಏನಂತೀರಾ ಹೇಳಿ, ನೀವೇ ಹೇಳಬೇಕು, ನಾನೇನು ಹೇಳೋದಿಲ್ಲ. ಇದರಲ್ಲಿ 2 ವೋಲ್ಟ್ ಇಲ್ಲಿದೆ ಅಂದ್ರೆ ಬಂದಿದೆ, ಮುಗಿದೋಯ್ತು. ಇಲ್ಲಿ ಕರೆಂಟ್ ಕಂಡುಹಿಡಿಯೋ ಫಾರ್ಮುಲಾ ಇದಿಲ್ಲ. I is equal to ಏನಿದೆ ಫಾರ್ಮುಲಾ, V divided by R ಇದೆ. ಈಗ ಏನಂತ ಕರೀರಿ, ಅದಕ್ಕೆ I1 ಅಂತ ಕರೀರಿ. I1 ಅಂತ ಕರೀರಿ. ಒಂದೇದು I1 ಏನ್ ಹೋಗ್ತಾ ಇದೆ, ವೋಲ್ಟೇಜ್ ಎಷ್ಟಿದೆ 2 ಡಿವೈಡೆಡ್ ಬೈ R ಎಷ್ಟಿದೆ 3. ಸೊ ಅದರ ಸಲುವಾಗಿ ಏನಾಯ್ತು 2/3 ಆಂಪಿಯರ್ ಆಯ್ತು. I1 is equal to 2 divided by 3 ಆಂಪಿಯರ್, as simple as that. ನೆಕ್ಸ್ಟ್ ಅದೇ ರೀತಿಯಾಗಿ I2 ಕಂಡುಹಿಡಿಯಿರಿ. I2 is equal to ಫಾರ್ಮುಲಾ ಏನು, ಅದು ಕೂಡ V/R ನೇ. V/R ಇರೋದು, ಅದು ಕೂಡ ಫಾರ್ಮುಲಾ ಏನು ಚೇಂಜ್ ಆಗೋದಿಲ್ಲ. V ಅಂದ್ರೆ ಏನಿದೆ ಇಲ್ಲಿ 2 ವೋಲ್ಟ್ ಇದೆ, ಡಿವೈಡೆಡ್ ಬೈ R ಅಂದ್ರೆ ಏನಿದೆ 6 ಇದೆ, 6 ಓಮ್ ಇದೆ. ಸೊ 2 1s are 2 3s ಅಂದ್ರೆ ಏನು ಬಂದಿದೆ 1 divided by 3 ಆಂಪಿಯರ್. ಸೊ I got I2 as 1/3 ಆಂಪಿಯರ್. ಬೇಕಾದ್ರೆ ನೋಡಿ ಇಲ್ಲಿ ಕರೆಂಟ್ I ಬಂದಿತ್ತಲ್ಲ, 1 ಆಂಪಿಯರ್ ಕರೆಂಟ್ ಬಂದಿತ್ತಲ್ಲ, ಅದು ಡಿವೈಡ್ ಆಗಿದೆ ಆ ಕಡೆ ಈ ಕಡೆ. ಸೊ I is equal to ಏನಾಗಬೇಕು I1 plus I. ಆನ್ಸರ್ ಮುಗೀತು ಇಲ್ಲಿಗೆ, ಆನ್ಸರ್ ಇಲ್ಲಿಗೆ ಮುಗಿದಿದೆ. ಇದು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ವಿ, ಕನ್ಫರ್ಮೇಶನ್, ವೆರಿಫೈಂಗ್ ಕನ್ಫರ್ಮೇಶನ್. ಓಕೆ, I equal to I1 plus I2 ನ I1 ಅಂದ್ರೆ ಏನಿದೆ 2/3 ಪ್ಲಸ್ I2 ಅಂದ್ರೆ ಏನಿದೆ 1/3. ಸೊ ಎರಡು ಸೇರಿಸಿ ಏನಾಯ್ತು 3/3. 3 3 ಕ್ಯಾನ್ಸಲ್ ಆಯ್ತು. I ಆಕ್ಚುಲಿ ಏನಿತ್ತು 1 ಆಂಪಿಯರ್, ಇದು ಕೂಡ 1 ಆಂಪಿಯರ್, ಅದು ಕೂಡ 1 ಆಂಪಿಯರ್. ಓಕೆ, ಬಾರಿ ಸಿಂಪಲ್ ಇದ್ದಿದ್ದು. ನೀವು ಲಾಜಿಕ್ ಅಪ್ಲೈ ಮಾಡಬೇಕು. ಓನ್ಲಿ ಫ್ಯಾಕ್ಟ್ಸ್ ಗೊತ್ತಿದ್ರೆ ಸಾಲೋದಿಲ್ಲ, ಅದರಲ್ಲಿ ಬರುವಂತ ಲಾಜಿಕ್ ಗಳನ್ನು ಕೂಡ ನೀವು ಅಪ್ಲೈ ಮಾಡೋಕೆ ಕಲಿಬೇಕು. ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ ನಾನು ಪ್ರಾಕ್ಟೀಸ್ಗೋಸ್ಕರ, ಇದನ್ನ ಬರ್ಕೊಳ್ಳಿ ಎಲ್ಲರೂ. ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ, ಡೋಂಟ್ ವರಿ, ಯು ಹ್ಯಾವ್ ಟು ಜಸ್ಟ್ ಫಾಲೋ ಮೀ. ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಫಾಲೋ ಮಾಡಿದ್ರೆ ಸಾಕು, ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಸಾಲ್ವ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಈಗ ನೋಡಿ, ಈ ಕ್ವಶನ್ ಕೊಡ್ತೀನಿ ನೋಡಿ, ಯಾವ ರೀತಿಯ ಕ್ವಶನ್ ಕೊಡ್ತೀನಿ. ರ್ಯಾಂಡಮ್ ಆಗಿ ಒಂದು ಕ್ವಶನ್ ತಗೊಳ್ಳೋಣ. ಯಾವ ರೀತಿಯಾಗಿ ಈಗ ಹಿಂಗ್ ತಗೊಳ್ಳೋಣ. ಈ ರೀತಿಯಾಗಿ ಒಂದು ರೆಸಿಸ್ಟರ್ ಇದೆ, ಲೆಟ್ ಮಿ ಕಾಲ್ ದಿಸ್ as 4 ohm ಅಂತ ಒಂದು ರೆಸಿಸ್ಟರ್ ಇದೆ. ಆಮೇಲೆ ಮುಂದೆ ಹೋಗಿ ಏನ್ ಮಾಡ್ತೀನಿ, ಈ ರೀತಿಯಾಗಿ ಹಿಂಗ್ ಬಂತು ಇನ್ನೊಂದು ರೆಸಿಸ್ಟರ್, ಆಮೇಲೆ ಈ ರೀತಿಯಾಗಿ ಇನ್ನೊಂದು ರೆಸಿಸ್ಟರ್ ಬಂತು. ಲೆಟ್ ಮಿ ಕಾಲ್ ದಿಸ್ as 3 ohm and 6 ohm. 3 ohm 6 ohm ಯಾಕೆ ತಗೊಳ್ತಾ ಇದ್ದೀನಿ ಅಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ, ಬೇರೆನೋ ಇರಬಹುದು ಇದರಲ್ಲಿ, ಕ್ಯಾಲ್ಕುಲೇಷನ್ ಈಸಿ ಮಾಡೋದಕ್ಕೆ ತಗೊಳ್ತಾ ಇದ್ದೀನಿ ನಾನು. ಓಕೆ, ಆಮೇಲೆ ಈ ರೀತಿಯಾಗಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ. ಹೌದಾ, ಬ್ಯಾಟ್ರಿ ಕನೆಕ್ಟ್ ಮಾಡಿದ್ವಿ, ಪ್ಲಸ್ ಆರ್ ಮೈನಸ್. ಈ ರೀತಿಯಾಗಿ 4 ಇದೆ, ಆಮೇಲೆ 3 ohm 6 ohm ಇದೆ. ಸೊ ಇಲ್ಲೇನ್ ಮಾಡಿದೆ 18 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿದೆ. 18 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಆದ್ಮೇಲೆ ಇಲ್ಲೊಂದು ಆಮ್ಮೀಟರ್ ಕನೆಕ್ಟ್ ಮಾಡಿದೆ ನಾನು. ಆಮ್ಮೀಟರ್ ಹೆಂಗ್ ಕನೆಕ್ಟ್ ಮಾಡ್ಬೇಕಂತ ಮುಂದೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ಆಮ್ಮೀಟರ್ ಕನೆಕ್ಟ್ ಮಾಡಿದ್ದೀನಿ. ಆಮ್ಮೀಟರ್ ಪಾಸಿಟಿವ್ಗೆ ಪಾಸಿಟಿವ್, ಆಮೇಲೆ ನೆಗೆಟಿವ್. ಪಾಸಿಟಿವ್ ಬ್ಯಾಟ್ರಿ ಜೊತೆ ಪಾಸಿಟಿವ್ ಇರುತ್ತೆ, ಆಮ್ಮೀಟರ್ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಏನ್ ಮಾಡಿದೆ ಅಂದ್ರೆ ಇಲ್ಲೊಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದೆ. ವೋಲ್ಟ್ ಮೀಟರ್ ಏನ್ ಮೆಜರ್ ಮಾಡುತ್ತೆ ಹೇಳಿ, ವೋಲ್ಟೇಜ್ ಇಲ್ಲ. ಇದರಲ್ಲಿ ವೋಲ್ಟೇಜ್ ಡ್ರಾಪ್ ಆಗುತ್ತಲ್ಲ 4 ohm ಅಲ್ಲಿ, ಬೇಕಾದ್ರೆ 4 ohm ಮೇಲೆ ಬರ್ಬಿಡ್ತೀನಿ. ಇದರಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂದ್ರೆ ವೋಲ್ಟ್ ಮೀಟರ್ ಕಂಡುಹಿಡಿಯುತ್ತೆ. ಇದಕ್ಕೂ ಕೂಡ ಪ್ಲಸ್ ಮೈನಸ್ ಅಂತ ಇರುತ್ತೆ ಈ ರೀತಿ. ಕರೆಕ್ಟಾ? ಈಗ ಏನ್ ಕೇಳ್ತಿದಾರೆ ಅಂದ್ರೆ ಆಮೇಲೆ ಇಲ್ಲಿ ಬರುವಂತದ್ದಾಯ್ತು. ಆಮೇಲೆ ಕರೆಂಟ್ ಎಷ್ಟು ಹೋಗುತ್ತೆ ಅಂದ್ರೆ I1 ಕರೆಂಟ್ ಹೋಗುತ್ತೆ. ಆಮೇಲೆ ಈ ಕಡೆ ಬರೋ ಕರೆಂಟ್ ಅಥವಾ ಹಿಂಗ್ ಬಿಟ್ಬಿಡಿದ್ರೆ I1 I2 ಬಿಟ್ಬಿಡಿ. ಆಮೇಲೆ ಇದರಲ್ಲಿ ಇನ್ನೊಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದೆ, ಈ ರೀತಿ ವೋಲ್ಟ್ ಮೀಟರ್ ಪಾಸಿಟಿವ್ ನೆಗೆಟಿವ್ ಅಂತ. ಓಕೆ, ಆಮೇಲೆ ಈ ವೋಲ್ಟ್ ಮೀಟರ್ಗೆ V1 ಅಂತ ಕರೆದೆ. ಓಕೆ, ನೆಕ್ಸ್ಟ್ ಈ ವೋಲ್ಟ್ ಮೀಟರ್ಗೆ V2 ಅಂತ ಕರೆದೆ. V2. ಓಕೆ, ಈ ಸರ್ಕ್ಯೂಟ್ ನ ಆನ್ ಮಾಡಿದ ತಕ್ಷಣ ಆಮ್ಮೀಟರ್ ರೀಡಿಂಗ್ ಅಂದ್ರೆ ಗೊತ್ತಾಗುತ್ತಾ ನಿಮಗೆ? ಆಮ್ಮೀಟರ್ ಏನ್ ತೋರಿಸುತ್ತೆ, ಕರೆಂಟ್ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮಗೆ. ಆಮ್ಮೀಟರ್ ರೀಡಿಂಗ್ ಎಷ್ಟಿದೆ ಸರ್ಕ್ಯೂಟ್ ನ ಆನ್ ಮಾಡಿದ ತಕ್ಷಣ, ಆನ್ ಮಾಡಿದೆ, ಇಲ್ಲ ಸ್ವಿಚ್ ಹಾಕಿದ್ದೀನಿ, ಈ ರೀತಿ ಸ್ವಿಚ್ ಕೂಡ ಹಾಕಿದ್ದೀನಿ. NCERT ಈ ರೀತಿ ಪ್ರಾಬ್ಲಮ್ಸ್ ಇದೆ. when the switch S is closed, ammeter reading equal to question mark. next V1 equal to question mark. ಈ ರೀತಿಯಾಗಿರುವಂತ ಇಲ್ಲಿ V1 ಇದೆಯಲ್ಲ, ವೋಲ್ಟ್ ಮೀಟರ್ ಇದೆಯಲ್ಲ, ಇದು ಎಷ್ಟಾಗುತ್ತೆ. ನೆಕ್ಸ್ಟ್ V2 is equal to question mark. ಈ ರೀತಿಯ ಕ್ವಶನ್ ಕೇಳ್ತಾರೆ. ಏನ್ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ಲಾಸ್ಟ್ ಪ್ರಾಬ್ಲಮ್ ಇತ್ತಲ್ಲ, ಅದೇ ಪ್ರಾಬ್ಲಮ್ ಇದು, ಅದೇ ರೀತಿಯಾಗಿರುವಂತ ಪ್ರಾಬ್ಲಮ್. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, ಆಮ್ಮೀಟರ್ ವೋಲ್ಟ್ ಮೀಟರ್ ನ ಆಡ್ ಮಾಡಿದ್ದಾರೆ ನಿಮ್ಗೆ ಕನ್ಫ್ಯೂಸ್ ಮಾಡೋದಕ್ಕೆ. ಆಮ್ಮೀಟರ್ ಸೀರೀಸ್ ಅಲ್ಲಿ ಜೋಡಿಸಬೇಕು ಈ ರೀತಿಯಾಗಿ, ವೋಲ್ಟ್ ಮೀಟರ್ ನ ಪ್ಯಾರಲ್ ಆಗಿ ಜೋಡಿಸಬೇಕು. ಇಷ್ಟು ನೆನಪಿರಲಿ. ಆಮ್ಮೀಟರ್ ಹೆಂಗ್ ಜೋಡಿಸಬೇಕು ಸೀರೀಸ್, ವೋಲ್ಟ್ ಮೀಟರ್ ಹೆಂಗೆ ಪ್ಯಾರಲ್. ಡೀಟೇಲ್ ಆಗಿ ಮುಂದೆ ಇನ್ನೊಂದು ಸ್ವಲ್ಪ ನೋಡೋಣ. ಬಟ್ ಈ ಆಮ್ಮೀಟರ್ ರೀಡಿಂಗ್ ಅನ್ನ ಎಷ್ಟಿದೆ, ವೋಲ್ಟ್ ಮೀಟರ್ ರೀಡಿಂಗ್ ಎಷ್ಟಿದೆ ಎಲ್ಲ ಹೇಳ್ತಿದ್ದಾರೆ. ಹೆಂಗ್ ಮಾಡ್ಬೇಕು? ಆಮ್ಮೀಟರ್ ರೀಡಿಂಗ್ ಅಂದ್ರೆ ಏನೋ ಮೇನ್ ಕರೆಂಟ್ ಕಂಡು ಹಿಡಿಬೇಕು. ಮೇನ್ ಕರೆಂಟ್ ಇಲ್ಲಿ ಏನ್ ಪಾಸ್ ಆಗಿ ಹೋಗ್ತಾ ಇಲ್ಲ ಕಂಡು ಹಿಡಿಬೇಕು. ಹೇಳ್ಕೊಟ್ಟಿದ್ದಂತಾನೆ ಹೆಂಗ್ ಮಾಡ್ಬೇಕು? ಇದು ಒಂದ್ ರೆಸಿಸ್ಟರ್ ಇದೆ, ಇವೆರಡು ರೆಸಿಸ್ಟರ್ ಬಲ್ಲಿ ಒಂದೇ ರೆಸಿಸ್ಟರ್ ಮಾಡಿ, ಒಂದೇ ರೆಸಿಸ್ಟರ್ ಮಾಡೋದಿಲ್ಲ. ಇದು ಮತ್ತೆ ಇಲ್ಲಿ ಬಂದಿರುವಂತ ಒಂದೇ ರೆಸಿಸ್ಟರ್ ಹೆಂಗಿರ್ತವೆ ಸೀರೀಸ್. ಆಮೇಲೆ ಅವೆರಡು ಸೀರೀಸ್ ಅಲ್ಲಿ ಇರೋದ್ರಿಂದ ಅವನ್ನೆರಡು ಆಡ್ ಮಾಡಿ ಆಮೇಲೆ ಮೇನ್ ಕರೆಂಟ್ ಕಂಡಿಡಿರಿ. ಆ ಮೇನ್ ಕರೆಂಟ್ ಎಷ್ಟು ಬರುತ್ತೆ ಅದೇ ಆಮ್ಮೀಟರ್ ರೀಡಿಂಗ್. ನೆಕ್ಸ್ಟ್ ವೋಲ್ಟ್ ಮೀಟರ್ ರೀಡಿಂಗ್ ಹಂಗೆ ಕರೆಂಟ್ ಪಾಸ್ ಆಗ್ತಾ ಇದೆ, ದಟ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಮಾಡಿ ಅದೇ ವೋಲ್ಟ್ ಮೀಟರ್ ರೀಡಿಂಗ್. ಆಮೇಲೆ ನೆಕ್ಸ್ಟ್ 18 ಅಲ್ಲಿ ಸ್ವಲ್ಪ ವೋಲ್ಟೇಜ್ ಡ್ರಾಪ್ ಆಗುತ್ತಲ್ಲ, ಇನ್ನು ಉಳಿದಿರೋ ವೋಲ್ಟೇಜ್ ಇಲ್ಲಿ ಬರುತ್ತೆ, ಅದೇ ಈಕ್ವಲ್. ಇಲ್ಲಿ ಸೇಮ್ ಅದೇ ವೋಲ್ಟೇಜ್, ಇಲ್ಲಿ 10 ವೋಲ್ಟ್ ಬಂದ್ರೆ ಇಲ್ಲೂ 10 ವೋಲ್ಟ್, ಇಲ್ಲಿ 10 ವೋಲ್ಟ್ ಇದಾಗ್ಬಿಡುತ್ತೆ. ಲಾಜಿಕ್ ಅರ್ಥ ಆಯ್ತಾ? ಪ್ರಾಬ್ಲಮ್ ಹಿಂದಿರುವಂತ ಸ್ಟೋರಿ ಗೊತ್ತಾಯ್ತಾ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಆ ಸ್ಟೋರಿ ಗೊತ್ತು ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು, ಈಸಿಯಾಗಿ ಬಂದ್ಬಿಡುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇಫ್ ಯು ವಾಂಟ್ ಟು ಈಟ್ ಫಿಶ್ ತಿನ್ಬೇಕಾಗಿದ್ರೆ ನಾನು ಫಿಶ್ ಎಷ್ಟು ದಿನ ತಂದು ಕೊಡ್ಬೋದು ನಿಮಗೆ? ಇವತ್ತು ತಂದು ಕೊಟ್ಟೆ, ನಾಳೆ ತಂದು ಕೊಟ್ಟೆ, ನಾಡಿದ್ದು ತಂದು ಕೊಟ್ಟೆ, ಹಂಗೆ ತಂದು ಕೊಡೋಕ್ಕಾಗುತ್ತಾ? ಇಲ್ಲ. ಐ ಹ್ಯಾವ್ ಟು ಟೀಚ್ ಯು ಹೌ ಟು ಕ್ಯಾಚ್ ದ ಫಿಶ್.
ಫಿಶ್ ಹಿಡಿಯೋದು ಹೇಳ್ಕೊಟ್ರೆ ನೀವು ಹಿಡ್ಕೊಂಡು ತಿಂತೀರಾ ನಿಮ್ಗೆ ಇಷ್ಟ ಬಂದಾಗ. ಇನ್ ದ ಸೇಮ್ ವೇ ಐ ಆಮ್ ಟೀಚಿಂಗ್ ಯು ದ ಬೇಸಿಕ್ಸ್ ಹೌ ಟು ಡೂ ಇಟ್. ಇನ್ನೊಂದ್ಸರಿ ಹೇಳ ಯಾವ ರೀತಿಯಾಗಿ ಒಂದು ರೆಸಿಸ್ಟರ್ ಇದೆ, ಇವೆರಡೂ ರೆಸಿಸ್ಟರ್ಗಳ ಬಳಿ ಒಂದೇ ರೆಸಿಸ್ಟರ್ ತಗೊಂಡ್ಬನ್ನಿ. ಈ ರೆಸಿಸ್ಟರ್ ಆ ರೆಸಿಸ್ಟರ್ ಸೇರ್ಕೊಂಡು ಒಂದೇ ರೆಸಿಸ್ಟರ್ ಆಗುತ್ತೆ. ಮೇನ್ ಕರೆಂಟ್ ಕಂಡಿಡಿ. ಮೇನ್ ಕರೆಂಟ್ ಕಂಡಿದ್ದಾದ್ಮೇಲೆ I ಇಂಟು R ಮಾಡಿ ವೋಲ್ಟೇಜ್ ಬರುತ್ತೆ. ಈ ವೋಲ್ಟೇಜ್ ಅಲ್ಲಿ ಈ ವೋಲ್ಟೇಜ್ ಅನ್ನ ಮೈನಸ್ ಮಾಡಿ ಆ ವೋಲ್ಟೇಜ್ ಇಲ್ಲಿ ಬರುತ್ತೆ. ಅದೇ ಹೋಗಿ ಇಲ್ಲೂ ಅದೇ ಇರುತ್ತೆ, ಇಲ್ಲೂ ಅದೇ ಇರುತ್ತೆ. ಮಾಡೋಣ, ಸಾಲ್ವ್ ಮಾಡೋಣ. ಓಕೆ, ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. 1 2 3 ಐ ಆಮ್ ಸಾಲ್ವಿಂಗ್ ಇಟ್ ಆಫ್. ಯಾವ ರೀತಿಯಾಗಿ ಮಾಡ್ತೀನಿ ನೋಡಿ. 4 ಓಮ್ ಅಂತ ಇದೆಯಾ, 4 ಓಮ್ ನಾನು ಬರದೆ ಇಲ್ಲಿ 4 ಓಕೆ. ಆಗ ಎರಡು ರೆಸಿಸ್ಟರ್ ಬದಲಿಗೆ 6 ಓಮ್ 3 ಓಮ್ 6 ಓಮ್ ಇತ್ತಲ್ಲ, ಅದ್ರ ಬದಲಿಗೆ ಒಂದು ರೆಸಿಸ್ಟರ್ ಬರೀತೀನಿ ನಾನು RP ಅಂತ ಬರೀತೀನಿ. ಬರದಾದ್ಮೇಲೆ ಕೆಳಗಡೆ ಬ್ಯಾಟ್ರಿ ಜೋಡಿಸ್ತೀವಿ. ಈ ರೀತಿಯಾಗಿ ಸರ್ಕ್ಯೂಟ್ ಈಸಿ ಮಾಡ್ಕೊಳ್ತಾರೆ. ಆಮ್ಮೀಟರ್ ವೋಲ್ಟ್ ಮೀಟರ್ ಬರೀಬೇಡಿ, ಈಗ ಅಷ್ಟೇ ಬಿಟ್ಬಿಡಿ. ಅದನ್ನ ಬಿಟ್ಟಾದ್ಮೇಲೆ ಇಲ್ಲಿ ಕೆಳಗಡೆ ಏನಿದೆ 18 ವೋಲ್ಟ್ ಅಂತ ಇದೆ. RP ಕಂಡುಹಿಡಿಯಕ್ ಬರುತ್ತೆ ತಾನೆ. ಮತ್ತೆ 1/RP is equal to ಮಾಡ್ಬೇಕು ನನ್ನ ಜೊತೆಗೆ. 1/RP is equal to 1/3 plus 1/6 1/3 plus 1/6 ಈ ತರ ಕಂಡುಹಿಡಿದಿರ ನೀವು. 6 then 2s 1s then 2 plus 1 is 3. 1/RP is equal to 3/6. RP is equal to 6/3. 3 1s 3 2s. so RP is equal to 2 ohm. ರೆಸಿಸ್ಟೆನ್ಸ್ ಎಷ್ಟು ಬಂದಿಲ್ಲ, 2 ಓಮ್ ಅಂತ ಒಂದು ರೆಸಿಸ್ಟೆನ್ಸ್ ಬಂತು. ಓಕೆ, ಸೊ ಇದು RP ಎಷ್ಟಾಯ್ತು 2 ಓಮ್. ಆಮೇಲೆ ಎರಡು ರೆಸಿಸ್ಟರ್ ಬದಲಿಗೆ ಒಂದೇ ರೆಸಿಸ್ಟರ್ ಬರೀತೀನಿ ನಾನು. ಅದಕ್ಕೆ ಏನಂತ ಕರಿತೀನಿ, RS ಅಂತ ಕರಿತೀನಿ. RS ಎಷ್ಟಾಗುತ್ತೆ 4 ಓಮ್. ಸ್ಟೆಪ್ಸ್ ಬರೀಬೇಕು. ಇದು 4 ಓಮ್ ಇದು 2 ಓಮ್ ಸೇರ್ಕೊಂಡು ಎಷ್ಟಾಗುತ್ತೆ 6 ಓಮ್. ಗೊತ್ತಿದೆ ನಿಮ್ಗೆ, ಬೇಕಾದ್ರೆ ಸೈಡಿಗೆ ಬರ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗಡೆ ಏನು ಬರೀತೀನಿ, ಪ್ಲಸ್ ಆರ್ ಮೈನಸ್ 18 ವೋಲ್ಟ್. ಈ ಕಡೆ ಸಾಲ್ವ್ ಮಾಡಿ. RS is equal to 4 plus 2 so that is equal to 6 ಓಮ್. RS ಬಂತು. RS is equal to 6 ಓಮ್ ಅಂತ ಹೇಳಿ. ಈಗ ಏನ್ ಕಂಡುಹಿಡಿಬೇಕು, ಮೇನ್ ಕರೆಂಟ್ I is equal to ಫಾರ್ಮುಲಾ ಏನಿದೆ V divided by R. ಬೇಕಾದ್ರೆ RS ಅಂತ ಬರೀರಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ V ಅಂದ್ರೆ ಎಷ್ಟಿದೆ 18 ವೋಲ್ಟ್ ಡಿವೈಡೆಡ್ ಬೈ RS ಅಂದ್ರೆ ಏನಿದೆ 6 6 1s 6 3s. so I get I is equal to 3 ಆಂಪಿಯರ್. ಮುಗಿದೋಯ್ತು. ಆಮ್ಮೀಟರ್ ರೀಡಿಂಗ್ ಎಷ್ಟಿದೆ 3 ಆಂಪಿಯರ್ ಇದೆ. ಆಮ್ಮೀಟರ್ ರೀಡಿಂಗ್ ವಿಲ್ ಬಿ 3 ಆಂಪಿಯರ್. ಯು ಗಾಟ್ 1 ಮಾರ್ಕ್ ಬಂತು ನಿಮ್ಗೆ ಆಲ್ರೆಡಿ. ಸಿಂಪಲ್ ಇತ್ತ ಡಿಫಿಕಲ್ಟ್ ಇತ್ತ? ಸಿಂಪಲ್ ಇದೆ ಮುದ್ದು ಮಕ್ಕಳೇ, ಏನು ಡಿಫಿಕಲ್ಟ್ ಅನ್ನೋದೇ ಇಲ್ಲ ಇದರಲ್ಲಿ. ಸಿಂಪಲ್ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ವೋಲ್ಟ್ ಮೀಟರ್ ರೀಡಿಂಗ್ ಕಂಡು ಹಿಡಿಬೇಕಾ. ನೋಡಿ ಕರೆಂಟ್ ಎಷ್ಟು ಬರ್ತಾ ಇದೆ ಇಲ್ಲಿ, ಅಲ್ಲಿ ಕರೆಂಟ್ ಕಂಡು ಹಿಡಿದ 3 ಆಂಪಿಯರ್. ಇಲ್ಲೂ 3 ಆಂಪಿಯರ್ ಬಂತ. ಈ 3 ಆಂಪಿಯರ್ ಇಂಟು 4 ಓಮ್ V equal to IR. 3 into 4 ಅಂದ್ರೆ ಏನಾಗುತ್ತೆ 12. 18 ಅಲ್ಲಿ 12 ಹೋದ್ರೆ ಎಷ್ಟು ಉಳಿಯುತ್ತೆ 6. ಅದೇ 6 ಹೋಗಿ ಇಲ್ಲಿ 6 ಇರುತ್ತೆ, ಇಲ್ಲಿ 6 ಇರುತ್ತೆ. ಇದರಲ್ಲಿ ಕರೆಂಟ್ ಕೇಳಿದ್ರು ಕೂಡ ಮಾಡಿ, ಇದರಲ್ಲಿ ಕರೆಂಟ್ ಕೇಳಿದ್ರು ಕೂಡ ಮಾಡಿ. ಬೇಸಿಕ್ ಕಾನ್ಸೆಪ್ಟ್ ಇದೆ. ಓಕೆ, ಗೊತ್ತಾಗ್ತಿದ್ಯಾ? ಈಗ ಏನ್ ಮಾಡ್ತೀನಿ ನಾನು, ವೋಲ್ಟೇಜ್ ಅಕ್ರಾಸ್ ಫಸ್ಟ್ ಒನ್ ಅಂದ್ರೆ V1 ಅದನ್ನ ಕಂಡುಹಿಡಿತಾರೆ. V1 ಅಂತ ಕರೆದಿದ್ದಾರೆ ಅಲ್ಲಿ. V1 is equal to ಏನಾಗುತ್ತೆ, V ಅಂದ್ರೆ ಒಂದೇ ಫಾರ್ಮುಲಾ I into R ಅಂತ ಹೇಳಿ. I ಎಷ್ಟಿದೆ 3 ಆಂಪಿಯರ್ ಇದೆ. ಫುಲ್ ಬರ್ತಾ ಇದೆ ಬೋರ್ಡ್ ಇದು. ಇಷ್ಟು ಫುಲ್ ಬೋರ್ಡ್ ಬರ್ತಾ ಇದೆ. ಎಲ್ಲ ಫುಲ್ ಬರ್ಲಿ ಸ್ವಲ್ಪ ನೋಡಿ. ಅಲ್ಲಿ ಇಲ್ಲಿ V1 ಇದೆಯಲ್ಲ, ಇಲ್ಲಿ ಕರೆಂಟ್ ಎಷ್ಟಿದೆ 3 ಆಂಪಿಯರ್ ಇದೆ. ಆಮೇಲೆ ರೆಸಿಸ್ಟೆನ್ಸ್ ಎಷ್ಟಿದೆ 4 ಓಮ್ ಇದೆ. ನಾನು ಹೇಳೋದು ಗೊತ್ತಾಗ್ತಿದೆಯಾ 3 into 4. ಸೊ 3 into 4 ಮಾಡಿದ ತಕ್ಷಣ V1 is equal to ಎಷ್ಟಾಯ್ತು 12 ವೋಲ್ಟ್. V1 is equal to 12 volt. You got one more mark. ಇನ್ನೊಂದು ಮಾರ್ಕ್ ಬಂತು. ನೆಕ್ಸ್ಟ್ ಏನ್ ಮಾಡಬೇಕು, ಈ 18 ವೋಲ್ಟ್ ಅಲ್ಲಿ 12 ವೋಲ್ಟ್ ಇಲ್ಲಿ 12 ವೋಲ್ಟ್ ಡ್ರಾಪ್ ಆಗಿದೆಯಲ್ಲ, ಆ 12 ವೋಲ್ಟ್ ಡ್ರಾಪ್ ನ ತೆಗೆರಿ. ಉಳಿಯೋದು ಎಷ್ಟು ಬರುತ್ತೆ ಇಲ್ಲಿ 6 ವೋಲ್ಟ್. ಅದು ಕೂಡ ಇಲ್ಲೇ 6 ವೋಲ್ಟ್ ಬರುತ್ತೆ, ಇಲ್ಲೂ 6 ವೋಲ್ಟ್ ಬರುತ್ತೆ. ಮಾಡಿದ ತಕ್ಷಣ ಈ V2 is equal to ಏನಾಗುತ್ತೆ, ಅದು ಕೂಡ 6 ವೋಲ್ಟ್. ಡಯಾಗ್ರಾಮ್ ಅಲ್ಲಿ ತೋರಿಸಿ. ಸೊ V2 is equal to ಏನ್ ಬಂತು ಈಗ 6 ವೋಲ್ಟ್ ಅಂತ ಕೂಡ ಇಲ್ಲಿ ಬಂತು. ನೋಡಿ 12 plus 6 ಸೇರ್ಕೊಂಡು 18 ಆಯ್ತು. ಗೊತ್ತಾಗ್ತಿದೆಯಾ ಮುದ್ದು ಮಕ್ಕಳೇ? ಅಗ್ದಿ ಸಿಂಪಲ್ ಆಗಿರುವಂತ ಪ್ರಾಬ್ಲಮ್ ಇದು. ಏನು ಜಂಜಟ್ ಇಲ್ಲ ಇದರಲ್ಲಿ, ಅಗ್ದಿ ಸಿಂಪಲ್ ಇದೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ನೀವು ಗೊತ್ತು ಮಾಡ್ಕೊಡ್ಬೇಕು. ಬಳಸ್ಲಾ ಇದನ್ನ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇನ್ನೂ ಕಾಂಪ್ಲೆಕ್ಸ್ ಮಾಡೋಣ. ಇನ್ನೂ ಕಾಂಪ್ಲೆಕ್ಸ್ ಆಗಿರುವಂತ ಪ್ರಾಬ್ಲಮ್ಸ್ ಗಳನ್ನ ಮಾಡ್ತಾ ಹೋಗೋಣ. ಬೇಸಿಕ್ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಒಂದು ಸಿಂಪಲ್ ಕ್ವಶನ್ ಕೊಡೋಣ. ಸಿಂಪಲ್ ಅಂದ್ರೆ ಏನು, ಸ್ವಲ್ಪ ಚೇಂಜ್, ನೀವು ಸ್ವಲ್ಪ ಕಾನ್ಫಿಡೆನ್ಸ್ ಬರಬೇಕಲ್ಲ ನಿಮ್ಗೆ, ಅದಕ್ಕೋಸ್ಕರ ಇಲ್ಲೇನ್ ಮಾಡ್ತೀನಿ, ಈ ರೀತಿಯಾಗಿ ತಗೊಂಡೆ. ಒಂದು 3 ಓಮ್ ಮತ್ತೊಂದು 6 ಓಮ್ ಈ ರೀತಿಯಾಗಿದೆ. 3 ಓಮ್ 6 ಓಮ್. ಅದೇ ರೀತಿಯಾಗಿ ಮುಂದೆ ಹೋಗಿ ಈ ರೀತಿ ಮಾಡಿದೆ. ಈ ರೀತಿ ಮಾಡಿ ಇಲ್ಲೊಂದು ಕೊಡ್ತೀನಿ. ಇಲ್ಲೇನ್ ಕೊಡ್ತೀನಿ ಅಂದ್ರೆ 2 ಓಮ್, ಆಮೇಲೆ ಇಲ್ಲಿ ಕೆಳಗಡೆ ಇನ್ನೊಂದು 2 ಓಮ್, ಮತ್ತೆ ಲೆಟ್ ಮಿ ಟೇಕ್ 6 ಓಮ್. 2 ಓಮ್ ಅಂಡ್ 6 ಓಮ್ ಈ ರೀತಿಯಾಗಿದೆ. ಆಮೇಲೆ ಇದನ್ನ ತಗೊಂಡ್ಬಂದು ಈ ರೀತಿಯಾಗಿ ಜೋಡಿಸಿದೆ. ಪ್ಲಸ್ ಆರ್ ಮೈನಸ್ ಅಂತ ಹೇಳಿ ಜೋಡಿಸಿ, ಆಮೇಲೆ ಪ್ಲಸ್ ಮೈನಸ್ ಅಂತ ಬರುತ್ತೆ. ಲೆಟ್ ಮಿ ಟೇಕ್ ದಿಸ್ ಅಸ್ 10 ವೋಲ್ಟ್. ಎಷ್ಟಾದ್ರು 20 ವೋಲ್ಟ್ ತಗೊಳ್ಬೇಕಂದ್ರೆ 20 ವೋಲ್ಟ್ ಅಂತ ತಗೊಂಡೆ. 20 ವೋಲ್ಟ್ ತೆಗೆದ ತಕ್ಷಣ ಆಮೇಲೆ ಏನ್ ಮಾಡಿದೆ, ಇಲ್ಲಿ ಕರೆಂಟ್ I ಹೋಗ್ತಾ ಇದೆ. ಓಕೆ, ಈ ಕರೆಂಟ್ I ಎಷ್ಟು ಅಂತ ಕೇಳು. I ಇಕ್ವಲ್ ಟು ಕ್ವಶನ್ ಮಾರ್ಕ್. ಸಿಂಪಲ್ ಆಗಿದೆ, ಮಾಡಿ ನೀವು ಮಾಡ್ಬೇಕು ಇದನ್ನ. ನಾನ್ ಮಾಡೋದಲ್ಲ, ಸಿಂಪಲ್ ಆಗಿ ಮಾಡಿ. ಯಾವ ರೀತಿಯಾಗಿ ಮಾಡ್ತಾರೆ ಹೇಳಿ ಮುದ್ದು ಮಕ್ಕಳೇ, ಹೇಳ್ಬೇಕು ಯಾವ ರೀತಿಯಾಗಿ ಮಾಡ್ತೀರಿ ಅಂತ ಹೇಳಿ. ಓಕೆ, ನಾನು ಮಾಡಕ್ ಶುರು ಮಾಡ್ಲಾ. ಓನ್ಲಿ ಸಿಂಪಲ್. ಇದ್ರೊಳಗಡೆ I1 I2 I3 I4 ಕೊಟ್ಟು ಕೂಡ ಕೇಳಬಹುದು ನಿಮಗೆ. ಅದನ್ನು ಕೂಡ ಕೇಳಬಹುದು, ಕೇಳಬಾರ್ದಂತ ಏನಿಲ್ಲ.
ನೀವು ಸದ್ಯಕ್ಕೆ ಗೊತ್ತು ಮಾಡ್ಕೋಬೇಕು ಏನ್ ಕೇಳಿದಾರೆ ಎಷ್ಟು ಕಂಡುಹಿಡಿಬೇಕು ಅಂತ ಹೇಳಿ. ಈಗ 3 ohm 6 ohm ಇದೆ, ಅದ್ರ ಬದಲಿಗೆ ಒಂದೇ ರೆಸಿಸ್ಟರ್ ಬರೀತೀನಿ ನಾನು. ಲೆಟ್ ಮಿ ಕಾಲ್ ದಿಸ್ ಆಸ್ RP1. ಅದಕ್ಕೆ RP1 ಅಂತ ಕರೀತೀನಿ, ಯಾಕಂದ್ರೆ ಫಸ್ಟ್ ಪ್ಯಾರಲಲ್ ಕಾಂಬಿನೇಷನ್, ಅದಕ್ಕೆ RP1. ನೆಕ್ಸ್ಟ್ 2 ohm 6 ohm ಇದೆಲ್ಲ, ಅದ್ರ ಬದಲಿಗೆ ಇನ್ನೊಂದು ರೆಸಿಸ್ಟರ್ ಬರೀತೀನಿ. ಲೆಟ್ ಮಿ ಕಾಲ್ ದಿಸ್ ಆಸ್ RP2 ಅಂತ ಬರುತ್ತೆ. ಆಮೇಲೆ ಅದನ್ನ ತಗೊಂಬಂದ್ ಏನ್ ಮಾಡ್ತೀನಿ, ಇಲ್ಲಿ 20 ವೋಲ್ಟ್ ಗೆ ಪ್ಲಸ್ ಆರ್ ಮೈನಸ್ 20 ವೋಲ್ಟ್ ಗೆ ಕನೆಕ್ಟ್ ಮಾಡುತ್ತೆ. RP1 RP2 ಕಂಡುಹಿಡಿರಿ, ಆರಾಮಾಗಿ ಕಂಡುಹಿಡಿಬಹುದಲ್ಲ. ಹೆಂಗ್ ಕಂಡುಹಿಡಿತೀರಾ ಹೇಳಿ. 1/RP1 is equal to 1/R1 plus 1/R2. 1/R1 plus 1/R2. ಸೊ 1/R1 ಅಂದ್ರೆ ಕಂಡುಹಿಡಿದಿದ್ದೀರಾ. 3 ohm 6 ohm 2 ohm ಬರುತ್ತೆ ಅಂತ ಗೊತ್ತು ನಿಮಗೆ. ಒಂದು ಶಾರ್ಟ್ ಕಟ್ ಕೂಡ ಲಾಸ್ಟ್ ಹೇಳ್ಕೊಡ್ತೀನಿ. 1/3 plus 1/6. ಸೊ 3 2s 6 1s 2 plus 1 ಅಂದ್ರೆ 3 divided by 6. 1/RP1 is equal to 3 divided by 6. 3 1s 3 2s ಹೆಂಗಾದ್ರೂ ಮಾಡಿದನ. ಸೊ RP1 is equal to ಏನಾಗುತ್ತೆ, ಸೊ RP1 will be equal to 2 ohm ಅಂತ ಬಂತು. ಅದೇ ರೀತಿಯಾಗಿ ಏನ್ ಕಂಡುಹಿಡಿರಿ, RP2 ಕಂಡುಹಿಡಿರಿ. RP2 ಹೆಂಗ್ ಕಂಡುಹಿಡಿತೀರಾ, 1 divided by RP2 is equal to 1/2 plus 1/6. 1/2 plus RP1 ಬಂತಲ್ಲ, ಎಷ್ಟು 2 ohm. ಸೊ ಇದೇ ರೀತಿಯಾಗಿ ಬಂದೇನಾಯ್ತು, 6 2 3s 6 1s 3 plus 1 4. ಸೊ 1/RP2 ಆಯ್ತು. ನೆಕ್ಸ್ಟ್ 2 2s 2 3s 2/3 ಆಗುತ್ತೆ. ಅದೇ ರೀತಿಯಾಗಿ RP2 is equal to ಏನಾಯ್ತು, 3/2 ohm. 3/2 ohm ಅಂತ ಬಂದು RP2 is equal to ಓಕೆ 3/2 ohm. ಈ ರೀತಿಯಾಗಿ ಬಂತು. ಬಂದ ತಕ್ಷಣ ಏನ್ ಮಾಡ್ತೀರಾ, ಅವು ಎರಡು ರೆಸಿಸ್ಟರ್ ಬದಲಿಗೆ ಒಂದೇ ರೆಸಿಸ್ಟರ್ ತಗೋಬೇಕು. ಈಗ ಗೊತ್ತಾಗ್ತಿದೆಯಾ ಇಲ್ವಾ ನಾನು ಹೇಳೋದೇನಂತ ಹೇಳಿ. ಅವು ಎರಡು ರೆಸಿಸ್ಟರ್ ಬದಲಿಗೆ 2 ohm 3/2 ohm ಬದಲಿಗೆ ಒಂದೇ ರೆಸಿಸ್ಟರ್ ತಗೋಬೇಕು. ಅಳಿಸ್ಲಾ ಇದನ್ನ, ಇಲ್ಲಿ ಏನೇನು ಸಾಲ್ವ್ ಮಾಡಿದೀನಿ ಅಳಿಸ್ತಾ ಇದೀನಿ ಅದನ್ನ. ಓಕೆ ಬರ್ಕೊಂಡಿರ ಅಂತ ಅನ್ಕೊಳ್ತಾ ಇದೀನಿ. ಕಳಿಸ್ಬಿಟ್ಟು ನೆಕ್ಸ್ಟ್ ಸಾಲ್ವ್ ಮಾಡೋಣ ಏನಿದೆ ಅಂತ ಹೇಳಿ. ಓಕೆ RP1 RP2 ಏನಿದೆ ಅಂತ ಗೊತ್ತಾಯ್ತು. ಸೊ ಅದ್ರ ಸಮಯ ನಾವು ಎರಡು ರೆಸಿಸ್ಟರ್ ಬದಲಿಗೆ ಅಲ್ಲಿ ಏನ್ ರೆಸಿಸ್ಟರ್ ಗಳಿದಾವಲ್ಲ, ಆ ಎರಡರ ಬದಲಿಗೆ ಒಂದೇ ರೆಸಿಸ್ಟರ್ ಬರೀತೀನಿ. ಲೆಟ್ ಮಿ ಕಾಲ್ ದಟ್ ವ್ಯಾಲ್ಯೂ as RS. ಸೀರೀಸ್ ಅಲ್ಲಿ ಇದಾವೆ. RS ಅಲ್ಲಿ ಮಾಡಿದ ತಕ್ಷಣ ಆಮೇಲೆ ಕನೆಕ್ಟ್ ಮಾಡಿದೀನಿ ಅದನ್ನ ಪ್ಲಸ್ ಆರ್ ಮೈನಸ್ 20 ವೋಲ್ಟ್ ಕನೆಕ್ಟ್ ಮಾಡಿದೀನಿ. 20 ವೋಲ್ಟ್. ಓಕೆ RS ಕಂಡು ಹಿಡ್ಕೊಳ್ಳಿ. RS is equal to ಏನಾಗುತ್ತೆ, R1 plus R2. RS is equal to R1 plus R2. ಅಂದ್ರೆ ಏನಾಯ್ತು, 2 plus 3/2. 2 plus 3/2 ಅಂದ್ರೆ ಕಂಡು ಹಿಡಿದ್ರೆ ಏನಾಗುತ್ತೆ, 2. ನೆಕ್ಸ್ಟ್ 1 2s 2 1s LCM. 2 into 2 4. 4 plus 3 7. ಸೊ RS is equal to 7/2 ohm. RS is equal to 7/2 ohm. ಈ ರೀತಿಯಾಗಿ ಬಂತು 7/2 ohm ಅಂತ ಹೇಳಿ. ಸಿಂಪಲ್. ಓಕೆ ಸೊ ಇಲ್ಲಿ RS is equal to ಏನಾಗಿದೆ, 7/2 ohm ಅಂತ ಬಂದಿದೆ. ಇಲ್ಲಿ ಕರೆಂಟ್ I ಪಾಸ್ ಆಗುತ್ತೆ, ಇದೆ ಮೇನ್ ಕರೆಂಟ್. I is equal to ಫಾರ್ಮುಲಾ ಏನಿದೆ, V divided by RS ಇದೆ, ಅಥವಾ V by RS ಅಂತ ಬರೀರಿ, ನೋ ಪ್ರಾಬ್ಲಮ್. ಓಕೆ ಸೊ V ಅಂದ್ರೆ ಎಷ್ಟಿದೆ, 20 ವೋಲ್ಟ್. ಇಲ್ಲಿದೆ 20 ವೋಲ್ಟ್ ಡಿವೈಡೆಡ್ ಬೈ RS ಅಂದ್ರೆ ಈ ರೀತಿಯಾಗಿ ಇದೆಯಲ್ಲ, ಅದಕ್ಕೆ ಬರೀತಾ ಇದ್ದೀನಿ. ಏನಾಗುತ್ತೆ, 7/2 ಆಗುತ್ತೆ. ಡಿವೈಡೆಡ್ ಬೈ 7/2 ಇಲ್ಲೇ ಬರೀಬಹುದು. ಡಿವೈಡೆಡ್ ಬೈ 7/2 ಅಂತ ಸುಮ್ಮನೆ ಅರ್ಥ ಆಗಲಿಲ್ಲ, ಡಿವೈಡೆಡ್ ಬೈ 7/2 ಬರ್ದಿದ್ದೀನಿ. ಮುಂದೆ ಯಾವಾಗ ಏನಾಗುತ್ತದೆ, 20 into 2/7. 20 into 2/7. ಸೊ ದಿಸ್ ವಿಲ್ ಬಿ ದ ಕರೆಂಟ್. ಸೊ ಕರೆಂಟ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಫೈನಲ್ ಆನ್ಸರ್ ಈ ಕಡೆ ಮಾಡ್ಲಾ, ಆ ಕಡೆ ಉಳ್ಕೊಂಡಿದೆ. I is equal to ಏನ್ ಬಂದಿದೆ ನೋಡಿ, 20 into 2 will be 40. 40 divided by 7 ಆಂಪಿಯರ್. ಏನಾದರೂ ಬರಲಿ ಆನ್ಸರ್, ಏನ್ ಮೆಥಡ್ ಇದೆ ಅದನ್ನ ಫಾಲೋ ಮಾಡಬೇಕು. ಗೊತ್ತಾಗ್ತಿದ್ಯಾ ಏನ್ ಹೇಳ್ತಿದ್ದೀನಿ ಅಂತ ಹೇಳಿ. ಈ ರೀತಿಯಾಗಿರುವಂತಹ ಪ್ರಾಬ್ಲಮ್ಸ್ ಗಳು ಸಿಕ್ಕಾಪಟ್ಟೆ ಇದೆ NCERT ಅಲ್ಲಿ. ಇನ್ NCERT you solve all the example problem, you solve all the solved problems, get into the exercise, get into the frequently asked questions. ಇಲ್ಲಿವರೆಗೂ ಗೊತ್ತಾದ್ರೆ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಜರ್ ಪೋರ್ಷನ್ ಗೊತ್ತಾದಂಗಾಯ್ತು. ಇನ್ನು ಮುಂದೆ ಏನಿದೆ ಸ್ವಲ್ಪ ಉಳಿದಿದೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ, ಅದು ಏನೇನಿದೆ ಏನೇನಿಲ್ಲ ಅದನ್ನೆಲ್ಲವನ್ನು ಮುಂದಿನ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತಾ ಇರ್ತೀನಿ. ಇನ್ನೊಂದು 2-3 ಕ್ಲಾಸ್ ಆದ್ರೆ ವಿಡಿಯೋಗಳು ಮುಗಿದು ಹೋಗ್ತಾವೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ. ನೆಕ್ಸ್ಟ್ ಚಾಪ್ಟರ್ ಏನಂತೂ ಮಾಡೋಣ. ಮ್ಯಾಥಮೆಟಿಕ್ಸ್ ಅಂದ್ರೂ ನಾಳೆಯಿಂದ ಮತ್ತೆ ಶುರು ಮಾಡ್ತೀನಿ, 3 ದಿನ ಅದು ಬರುತ್ತೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು.